ನಮಸ್ಕಾರ ಸ್ನೇಹಿತರೆ, ನಯಾಸ್ ಫಾರ್ಮಿಂಗ್ ಐಡಿಯಾಸ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾನು ಹಸುಗಳನ್ನು ರೈತರಿಗೆ ಕೊಟ್ಟಿದ್ದೀನಿ. ಒಳ್ಳೆಯ ರೀತಿಯಾದ ಹಸುಗಳು ಕೊಡಬೇಕಂತ ಆಸೆ ಇತ್ತು. ಎಲ್ಲರಿಗೂ ಒಳ್ಳೆಯ ಹಸುಗಳನ್ನು ಕೊಟ್ಟಿದ್ದೀನಿ ಅಂತ ಅದೊಂದು ತೃಪ್ತಿ ಇದೆ ನನಗೆ. ಇವತ್ತು ನಾನು ಈ ಹಸು ತೊಗೊಂಡೋಗಿದ್ದಲ್ಲ, ಅವ್ರಿಗೆ ಬಗ್ಗೆ ಕೆಲವೊಂದು ವಿಷಯಗಳು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಕೊಟ್ಟಿರೋ ಬ್ರೀಡು ಲೋಕಲ್ ಹಸುಗಳಲ್ಲ. ದಯವಿಟ್ಟು ಚೆನ್ನಾಗಿ ಸಾಕಿದ್ರಿಂದ ಇದರಿಂದ ನಿಮಗೆ ಅನುಕೂಲ, ಮುಂದೆ ಬಂದು ಭಾಳ ಅನುಕೂಲ ಆಗ್ತಾಯಿದೆ. ನಾನೇ ಹೇಳ್ತೀನಿ ನಿಮಗೆ, ಈ ರೀತಿ ಬ್ರೀಡ್ ಸಾಕೋದ್ರಿಂದ ಯಾವತ್ತೂ ಇದೆಯಲ್ಲ ನಿಮಗೆ ಹೈನುಗಾರಿಕೆಯಲ್ಲಿ ನಷ್ಟ ಅನ್ನೋದು ಯಾವುದೇ ಕಾರಣಕ್ಕೂ ಬರೋಲ್ಲ. ಯಾಕೆಂದರೆ ಪಂಜಾಬಿನಲ್ಲಿ ನೋಡಿ, ಈ ಕ್ರಾಸ್ ಬ್ರೀಡ್ಗಳನ್ನು ಏನು ಮಾಡ್ತಾರೆ ಅಂದರೆ ಆಲ್ಮೋಸ್ಟ್ 20-22 ಲೀಟರ್ ಹಾಲು ಕೊಟ್ಟು ಕ್ರಾಸ್ ಬ್ರೀಡನ್ನು ಖಾಲಿ ಮಾಡಿಬಿಡ್ತಾರೆ. ಅದು ನಮ್ಮಂಥವ್ರಿಗೆ ಬಿಡ್ತಾರೆ. ಅದು ನಾವಿಲ್ಲಿ ತೊಗೊಂಬಂದು ಆ ಕ್ರಾಸ್ ಬ್ರೀಡ್ ತೊಗೊಂಬಂದು ಮತ್ತು ಹಾಲು ಮುಂದೆ ಅದು ಇಂಪ್ರೂವ್ ಮಾಡಲ್ಲ. ಅದನ್ನು ತೊಗೊಂಬಂದು ನಾವೇನು ಮಾಡ್ತೀವಿ, ಅದರಿಂದ ಒದ್ದಾಡ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ಎಲ್ಲ ರೈತರಿಗೂ ಬ್ರೀಡ್ ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಎಲ್ಲರೂ ಒಳ್ಳೆಯ ರೀತಿಯಾದ ಬ್ರೀಡ್ ಚಾಯ್ಸ್ ಮಾಡ್ಕೊಂಡು ತೊಗೊಂಡೋಗಿದ್ದಾರೆ. ಇನ್ನು ನಾಳೆ ನಂದು ಇನ್ನೂ 30 ಹಸುಗಳು ಬರ್ತಾಯಿದ್ದಾವೆ. ಹಳೆ ಹೆಚ್ಚು ಕಡಿಮೆ ಇಲ್ಲ ಅಂದ್ರೆ 300-350 ಹಸು ಆರ್ಡ್ರ್ ಇದೆ. ಈಗ ನಾಳೆ 30 ಹಸುಗಳು ಬರ್ತಾಯಿದ್ದಾವೆ. 30 ಹಸುಗಳನ್ನು ನಿಮಗೆ ಕೊಡ್ತಾಯಿದ್ದೀನಿ. ನಾಳೆ ಶುಕ್ರವಾರ ಶನಿವಾರ ಬನ್ನಿ. ಹಸು ಬೇಕಾದವರು ಏನು ಬುಕ್ ಮಾಡಿದ್ದೀರಾ ಅವ್ರು ಬಂದು ಹಸುಗಳು ತೊಗೊಂಡೋಗಿ. ಮತ್ತು ಬಂದಿಲ್ಲ ಅಂತ ನೀವು ಕಾರಣ ಹೇಳೋಕೆ ಹೋಗ್ಬೇಡಿ. ಮತ್ತೆ ಬರಲಿಕ್ಕೆ 8 ದಿನ ಆಗುತ್ತೆ. ದಯವಿಟ್ಟು ಯಾರ್ಯಾರು ಬುಕ್ ಮಾಡಿದ್ದಾರೆ ಬಂದು ಹಸುಗಳು ತೊಗೊಂಡೋಗಿ. ಹಸುಗಳ ವೀಡಿಯೋಗಳನ್ನು ಶೇರ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂತ ಆಸೆ ಏನಪ್ಪ ಅಂದರೆ ಚೆನ್ನಾಗಿ ಸಾಕಿ, ಎಲ್ಲ ರೀತಿಯಿಂದನೂ ನಿಮಗೆ ಅನುಕೂಲ ನಾನು ಎಲ್ಲ ರೀತಿಯಿಂದಲೂ ಮಾಡ್ಕೊಡ್ತೀನಿ. ಮೇವು, ಹಿಂಡಿ ಎಲ್ಲ ರೀತಿಯಿಂದ ಅನುಕೂಲ ಮಾಡ್ಕೊಡ್ತೀನಿ. ಏನಪ್ಪ ಆಸೆ ಅಂತ ಹೇಳಿದ್ರೆ ಒಳ್ಳೆಯ ರೀತಿಯಿಂದ ಸಾಕಿ, ಇದರಿಂದ ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಮತ್ತು ನಿಮ್ಮ ಫಾರಮಿಗೆ ಪ್ರತಿ ವಾರ ಅಥವಾ 15 ದಿನಕ್ಕೊಂದ್ಸಲಿ ನಿಮ್ಮ ಫಾರಮಿಗೆ ನಾನು ಬರ್ತಾಯಿದ್ದೀನಿ. ಓಕೆ, ಧನ್ಯವಾದಗಳು.